ಎಲ್ರಿಗೂ ನಮಸ್ಕಾರ. ನವರಾತ್ರಿ 5ನೇ ದಿನ ಸ್ಕಂದಮಾತೆ ದೇವಿನ ತಾಯಿ ದುರ್ಗಾದೇವಿ ಅವತಾರದಲ್ಲಿ ಪೂಜಿಸಲಾಗುತ್ತೆ. ಇವತ್ತು ಬೆಳಿಗ್ಗೆ ಬೇಗನೆ ಎದ್ದು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ನಾನ ಮುಗಿಸ್ಕೊಂಡು ಬನ್ನಿ ಮರಕ್ಕೆ ಪೂಜೆ ಮುಗಿಸ್ಕೊಂಡು ಬಂದೆ. 5 ದಿನದ ಪೂಜೆ ತುಂಬಾ ಚೆನ್ನಾಗಾಯಿತು. ಪೂಜೆ ಮುಗಿಸ್ಕೊಂಡು ಮನೆಗೆ ಬಂದು ಮನೇಲಿ ದೇವರಿಗೆಲ್ಲ ಪೂಜೆಗೆ ಆರಂಭ ಮಾಡಿಕೊಂಡೆ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ದುರ್ಗಾ ಲಕ್ಷ್ಮೀ ಸರಸ್ವತಿಗೆ ಪಂಚಾಮೃತ ಅಭಿಷೇಕ ಮಾಡಿದೆ. ಮನೇಲಿ ಕೂಡ ಪೂಜೆ ತುಂಬಾ ಚೆನ್ನಾಗಾಯಿತು. ನಿನ್ನೆ ಬನ್ನಿ ಮರದ ಪೂಜೆ ವಿಡಿಯೋ ಶೇರ್ ಮಾಡಿಕೊಂಡಾಗ ಸುಮಾರು ಜನ ಕೇಳಿದ್ರಿ, ಪ್ರತಿದಿನ ಮಾಡೋಕ್ಕಾಗಲ್ಲ, ಒಂದು ದಿನ ಮಾಡ್ಬೋದಾ ಅಂತ ಕೇಳಿ. ಖಂಡಿತ ಒಂದು ದಿನ ವಿಜಯದಶಮಿ ದಿನ ಮಾಡ್ಬೋದು. ನೀವು ಈ 9 ದಿನ ಮಾಡೋಕ್ಕಾಗದೇ ಇರೋವಂಥವ್ರು ಒಂದು ದಿನ ವಿಜಯದಶಮಿ ದಿನ ತಪ್ಪದಿರ ಮಾಡೋದಕ್ಕೆ ಪ್ರಯತ್ನ ಪಡಿ. ಕೆಲವು ಗಂಡು ಮಕ್ಕಳು ಈ ಪೂಜೆನ ಮಾಡ್ಬೋದಾ ಅಂತ ಕೇಳಿದ್ರಿ. ಪೂಜೆ ಮಾಡೋಕ್ಕೆ ಗಂಡು ಮಕ್ಕಳು ಹೆಣ್ಮಕ್ಳು ಅಂತೇನಿಲ್ಲ, ಪ್ರತಿಯೊಬ್ಬರು ಕೂಡ ಮಾಡ್ಬೋದು. ಹಾಗೆ ರೀಸೆಂಟಾಗಿ ಕ್ಷೀರ ದೀಪ ಹಚ್ಚಿದ್ದೆ. ಈ ದೀಪ ಹೇಗೆ ಹಚ್ಚೋದು ಅಂತ ಶೇರ್ ಮಾಡಿ ಅಂತ ಕೇಳಿದ್ರಿ. ಒಂದು ಹಿತ್ತಾಳೆ ತಟ್ಟೆ ಮೇಲೆ ಅರಿಶಿನ ಕುಂಕುಮ ಅಕ್ಷತೆ ಹಾಕೊಂಡು ಅದ್ರ ಮೇಲೆ ಅಕ್ಕಿನ ಹರಡಿ ಈ ಥರ ಒಂದು ಹಿತ್ತಾಳೆ ಬಟ್ಲು ಅಥವಾ ಬೆಳ್ಳಿ ಬಟ್ಲು, ಕಂಚಿನ ಬಟ್ಲು ಯಾವುದಾದ್ರೂ ಕೂಡ ನಡೆಯುತ್ತೆ, ಮಣ್ಣದಾದ್ರೂ ಕೂಡ ನಡೆಯುತ್ತೆ. ಅದರಲ್ಲಿ ಹಾಲನ್ನು ಹಾಕ್ಕೊಳ್ಳಿ. ಹಾಲಿಗೆ ನೀರನ್ನು ಸೇರಿಸ್ಕೋಬೇಡಿ. ಹಾಗೆ ಇದಕ್ಕೆ ಹಾಲಿನ ಮೇಲೆ ತುಪ್ಪನ ಹಾಕ್ಕೊಂಡು ಜೋಡಿ ಬತ್ತಿಗಳು, ತುಪ್ಪದಲ್ಲಿ ಅದ್ದಿರುವಂಥ ಜೋಡಿ ಬತ್ತಿಗಳಿಟ್ಕೊಂಡು ವಿಳೆದೆಲೆ ಮೇಲೆ ಸ್ವಲ್ಪ ಅರಿಶಿನ ಕುಂಕುಮ ಅಕ್ಷತೆ ಹಾಕಿ ಈ ದೀಪನ ಬೆಳಗಿಸಿ. ಈ ದೀಪನ ಪೌರ್ಣಮಿ ದಿನಗಳಲ್ಲಿ, ಶುಕ್ರವಾರ ದಿನಗಳಲ್ಲಿ, ವಿಶೇಷ ದಿನಗಳಲ್ಲಿ ಈ ದೀಪ ಹಚ್ಚೋದ್ರಿಂದ ಮನೆಯಲ್ಲಿರುವಂಥ ಕಷ್ಟ ಕಾರ್ಪಣ್ಯಗಳೆಲ್ಲ ಕಳೆಯುತ್ತೆ. ಮನೆ ಸುಖ ಶಾಂತಿ ನೆಮ್ಮದಿಯಿಂದ ನೆಲೆಸಿರುತ್ತೆ. ತಾಯಿ ಮಹಾಲಕ್ಷ್ಮಿಗೆ ಕ್ಷೀರ ದೀಪ ತುಂಬಾ ಪ್ರಿಯವಾಗಿರುವಂಥದ್ದು. ಈ ದೀಪ ಶಾಂತ ಆದಮೇಲೆ ಈ ದೀಪದ ಹಾಲನ್ನು ತುಳಸಿಗೆ ಅಥವಾ ಮರಕ್ಕೆ ಹಾಕಿದ್ರೆ ತುಂಬಾ ಒಳ್ಳೆಯದು. ವಿಡಿಯೋ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.